ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಷ್ಟೆಲ್ಲ ಇತ್ತು, ಮೆಟೀರಿಯಲ್ ಇದೆ, ಕಾರ್ತಿಕ್ ಮೌಲಿಕ ಶರಣಾಗಿದೆ. ಬರೀ ಇದು ಬೇರೆದು ಹೇಳ್ತಿರಲ್ಲ, ಈಗಲದು ನಿರಂತರವಾಗಿ ನಡೀತಾ ಇದೆ ಇಲ್ಲಿ. ಇದುವರೆಗೆ ಈ ರಾಜ್ಯದಲ್ಲಿ ಈ SIT ತನಿಖೆಗಳು ಮತ್ತೊಂದು ತನಿಖೆಗಳು ನಡೆಸಿ ದೇವೇಗೌಡರು ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಶಸ್ವಿಯಾಗಿದ್ದಾರೋ ಹೊರತು ಮುಗಿಸ್ಬೇಕು ಅಂತ ಇನ್ನು ಯಾವ ತನಿಖೆಗಳು ಈ ರಾಜ್ಯದಲ್ಲಿ ತಾರ್ಕಿಕ ಎಂಟು ತಂದಿದ್ದಾರ? ನಾನು ಅದಕ್ಕೆ ಇಲ್ಲಿಯ ಧಾರವಾಡದಲ್ಲಿ ನಿನ್ನೆ ಅವರೇ ರೆಫರ್ ಮಾಡವ್ರೆ, ಪ್ರಿಯಾಂಕಾ ಖರ್ಗೆ ಅವರೇ. ಧಾರವಾಡದಲ್ಲಿ ನಡೀತಲ್ಲ ನಿರುದ್ಯೋಗದ ಯುವಕರ ಒಂದು ಹೋರಾಟ, ನಿಮ್ಮ ಮುಖಾಂತರ ನಾನು ಈಗಿನ ಈ ಘಟನೆಗಳೇನು ನಡೀತಾ ಇದ್ದಾವೆ, ಯುವಕರಿಗೆ ದಯವಿಟ್ಟು ತಾವು ಕರ್ನಾಟಕ ರಾಜ್ಯ ಸರಿಪಡಿಸಲಿಕ್ಕೆ ನೀವು ಬೀದಿಗೆ ಇಳಿಬೇಕು ಅಂತಕ್ಕಂಥದ್ದನ್ನು ನಿರುದ್ಯೋಗಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಈಗಿನ ಈ ಘಟನೆಗಳನ್ನು ನೋಡಿದಾಗ ನಾನು ಇಲ್ಲಿಯ ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಯಾರಿದ್ದೀರಿ ನಿಮಗೆ ನಾನು ಮನವಿ ಮಾಡ್ತೇನೆ, ಇದನ್ನು ಸರಿಪಡಿಸೋದಕ್ಕೆ ಇಲ್ಲೂ ಕರ್ನಾಟಕದಲ್ಲಿ ಆಗಬೇಕಿದು. ಯಾತಕ್ಕೆ ಮೌನವಾಗವ್ರ ಜನ ಈಗ ಯುವಕರು? ನಾನು ಮನವಿ ಮಾಡ್ತೇನೆ. ಇದು ನಾನು ಅದಕ್ಕೆ ಹೇಳ್ತಾ ಇರೋದು, ಇಷ್ಟೆಲ್ಲ ಅಕ್ರಮ ಆದ್ರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಿ, ಇದು ನಿಮ್ಮದೇ ಜವಾಬ್ದಾರಿ, ಸರ್ಕಾರದ್ದೇ ಜವಾಬ್ದಾರಿ. ನಿಮಗೇನಾದ್ರು ಅಲ್ಪ ಸ್ವಲ್ಪ ಮಾತಿಗೂ ಕೃತಿಗೂ ನನ್ನಲ್ಲಿ ಕ್ಲಾರಿಟಿ ಇದೆ ಅನ್ನೋದಿದ್ದರೆ, ನಾನು ಪಾರದರ್ಶಕವಾಗಿರ್ತೀನಿ ಅಂತ ನೀವೇನು ಹೇಳ್ತೀರ ಅದಿದ್ದರೆ ನಿಮ್ಮ ಮಾತಿಗೂ ನಿಮ್ಮ ಕೃತಿಗೂ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಅಪಾಯಿಂಟ್ಮೆಂಟೇ ಕೊಟ್ಟವರಲ್ಲ, ಕಾನೂನಲ್ಲಿ ಕೆಲವು ತೀರ್ಪು ಕೊಟ್ಟರು. ನೇರವಾಗಿ ಅಂದ್ರೆ ಅವ್ರ ಜವಾಬ್ದಾರಿ ಇತ್ತು, ಅವ್ರಿಗೆ ಗೊತ್ತಿರಲಿಲ್ವ ಇದೆಲ್ಲ? ಅಪಾಯಿಂಟ್ಮೆಂಟ್ ಕೊಡಬೇಕಾದ್ರೆ ನಿಲ್ಲಿಸ್ಬೇಕಾಗಿತ್ತಲ್ವಾ? ಕೋರ್ಟ್ನಲ್ಲಿ ತೀರ್ಪು ಅಂತಿಮ ಬರೋದಕ್ಕೆ ಮುಂಚೆನೇ ಯಾಕೆ ಅಪಾಯಿಂಟ್ಮೆಂಟ್ ಕೊಟ್ರಿ? ನಡೀತಿದ್ದಾಗ ಅಲ್ಲ, ನೋಡೋಣ ಏನು ಮಾಡ್ತಾರೆ ಅವ್ರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರ್ತೀನಿ, ನಡೆದಿದೆಯಲ್ಲಪ್ಪ, ಇದೇನು ತೀರ್ಮಾನ ಮಾಡಬೇಕು, ಕೋರ್ಟ್ ಏನು ಹೇಳಿದೆ, ಸಬ್ಜೆಕ್ಟು ಕೆಲವೆಲ್ಲ ಹೇಳೋರಲ್ವಾ. ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ರಿಪೋರ್ಟ್ ಕೊಟ್ಮೇಲೆ ಮಾಡಿ, ಈ ರಿಪೋರ್ಟ್ ಯಾಕೆ ಮಾಡಿಸ್ತೀರಿ? ಕಸದ್ಬುಟ್ಟಿಗೆ ಹಾಕ ಈ ರಿಪೋರ್ಟ್ಗಳನ್ನ ಮಾಡಿಸೋದು. ನೋಡಿದ್ವಲ್ಲ ಹಲವಾರು ರಿಪೋರ್ಟ್ಗಳೇನಾದವು. ಇದನ್ನೇ ಕೋರ್ಟ್ನಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಓದೋದ್ನಲ್ಲ, CBI ಅಡ್ವೊಕೇಟನ್ನು ನೆಕ್ಸ್ಟ್ ಇಯರಿಗೆ ಬರಬೇಕು, ಅವ್ರಿಗೆ ನೋಟಿಸ್ ಕೊಡಿ, ಅವ್ರಿಗೂ ಬರೋಕೆ ಹೇಳಿ ಅಂತ ಹೇಳಿ ಆದೇಶ ಮಾಡುತ್ತೆ ಕೋರ್ಟಲ್ಲಿ. ಇದು CBI ಫಿಟ್ ಕೇಸ್, ಇದು ಕೊಡಬೇಕು ಅಂತ ಹೇಳಿ ನಾನು ಹೇಳ್ತಿರೋದಲ್ಲ, ಕೋರ್ಟ್ ರೆಫರ್ ಮಾಡಿರೋದು. ಇದನ್ನು ಆ ಹುಡುಗರ ಪರವಾಗಿ ಇರೋರು ಹೇಳ್ತಾರೆ CBI ಕೊಟ್ಬಿಡಿ ಅಂತ. ನೀವು ಸದನದಲ್ಲಿ ಇರೋರನ್ನು ಕೇಳಿ ಅಮ್ಮ, ನಾನು ಸದನದಲ್ಲಿ ಇಲ್ಲ. ಈಗ ಸದನದಲ್ಲಿ ಇರೋರು ಶಾಸಕರುಗಳು ಮಂತ್ರಿಗಳು, ಅವ್ರನ್ನ ಕೇಳಿ. ನಾನು ಕೇಳಿದ್ರೆ ನಾನೇನು ಹೇಳಿ? ನಾನಿದ್ದಿದ್ರೆ ನಮ್ಮ ಸಬ್ಜೆಕ್ಟೇ ಬೇರೆ ಇರ್ತಿತ್ತು. ಇವತ್ತು ಬರಗಾಲ ನೀವು ಹೇಳಿದ್ರಿ, ಹೌದು, ನಿನ್ನೆ ದಿನ ಘೋಷಣೆ ಮಾಡವ್ರೆ, ಬರಗಾಲ ಅಂತ ಘೋಷಣೆ ಮಾಡವ್ರೆ. ಬರಗಾಲಕ್ಕೆ ಏನು ಕ್ರಮ ತಗೋತೀವಿ ಅಂತ ಏನಾದರೂ ಇದೆಯಾ? ಆ ರೈತರು ಇವತ್ತು ಕಷ್ಟಕ್ಕೊಳಗಾಗಿದ್ದಾರಲ್ಲ. ನೋಡಿ ಮೇಡಮ್, ಇವತ್ತು ಒಂದು ಸಬ್ಜೆಕ್ಟ್ ಇಲ್ಲಿ ಹೇಳ್ತಾ ಇದ್ದೀನಿ, KPS ಇದು. ಇನ್ನೊಂದು 3-4 ದಿವಸ ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ಡೀಟೇಲೇ ಇಡ್ತೀನಿ ನಿಮ್ಮ ಮುಂದೆ. ನಾನು ಆ ಕೆಲಸ ಮಾಡ್ಬೋದು, ಜನಕ್ಕೆ ಎಚ್ಚರಿಸ್ತಕ್ಕಂಥದ್ದಕ್ಕೆ. ನನ್ನ ಡ್ಯೂಟಿ ಏನು ಮಾಡಬೇಕು ನಾನು ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಬೇಡ ನಡೀಣ ಸಾಕು.